ಅಣ್ಣ ಹೇಳುವ ತಂಗಿ. ಅಣ್ಣ ನಾ ಊರಿಗೆ ಹೋಗಿ ಬರ್ತೀನಿ. ಯಾಕವ ಅಲ್ಯಾಕೆ ಹೋಗಿ? ಈಗ ಹೆಂಗೋ ನಿನ್ ಮಗಳನ್ನ ನನ್ನ ಮಗ ತಗೊಂಡೈತಿ, ಮನೆ ಮದುವೆ ಆಗೈತಿ. ಮತ್ ನೀ ಅಲ್ಲಿ ಒಬ್ಬೇಕಿ ಯಾಕೆ ಇರ್ತಿದಿ? ಇಲ್ಲೇ ಇರು ನಮ್ಮ ಕುಟ್ಟಾಗ. ನೀವು ಒಬ್ಬೇಕಿ ನಮ್ಗೇನು ವಜ್ಜೇನ? ಹಂಗಲ್ಲ ಅಣ್ಣ, ಹೆಣ್ಣು ಕೊಟ್ಟ ಮನೆಗೆ ಭಾಳ ದಿವಸ ಇರಬಾರ್ದು. ಅಕ್ಕ ಆದ್ರೂ ಸರಿ, ತಂಗಿ ಆದ್ರೂ ಸರಿ, ಬೀಗರಾದ್ರೂ ಸರಿ, ನಾವು ಎಷ್ಟು ಎಲ್ಲಿರ್ಬೇಕು ಅಲ್ಲಿದ್ರನ ಸಂಬಂಧಗಳು ಗಟ್ಟಿ ಉಳಿತಾವ. ಯಾರು ಒಂದು ಹೇಳ್ದಾರ ಆಚಾರ 100 ಮಾಡ್ತಾರ. ಈಗ ಹಂಗಂದ್ರ ಹೆಣ್ಣು ಕೊಟ್ಟಿರ್ತಾರ, ಅತ್ತಿ ಬಂದು ಮನ್ಯಾಗ ವರ್ಷ ಆಗತ್ಲಲ್ಲ, ಜೀವನ ಪರ್ಯಂತ ಇರ್ತಾರ. ನೀನು ನೋಡಿದ್ರೆ ನಮ್ಗೇನು ಹೊರನಿಕೇನ? ಏನು ಬೀರಲ್ಲ ಬಿಜಲ್ಲ. ನೀ ಯಾಕೆ ಹಂಗೆ ಮಾಡ್ತಿ? ಇಲ್ಲೇ ಇರು ಅತ್ತಿಗೆಮ್ಮ. ಹಂಗಲ್ರಿ, ಈಗ ನೀವು ನಾದ್ನಿ ನಮ್ಮ ಅಣ್ಣ ಏನೋ ಒಂದು ತಂಗಿನ ಇಟ್ಕೊಂತಂದು ಇಟ್ಕೋಬಹುದು. ನಾಳೆ ಇನ್ನೂ ಇಬ್ಬರು ಸ್ವಸ್ಥರು ಬಂದಲ್ರಿ, ಅವರು ಬೀಗ್ರ ಅವ್ರ ಅಪ್ಪ ಅವರೆಲ್ಲ ಇರ್ತಾರಲ್ಲ. ನೋಡ ಅವ್ರ ಸಂಬಂಧ ಅಂತಂದು ಅವ್ರನ್ನ ಕರ್ಕೊಂಬ ಮನೆಗೆ ಇಟ್ಕೊಂಡಾರ. ಮತ್ತು ನಾವು ಹೊರಗಿನಾರ ಅಂತಂದು ನಮ್ಮನಿಲ್ಲ ಅಂತ ಮತ್ತೆ ನಾಳೆ ಅವರು ಬರೋದು ಹೋಗೋದು. ಅವರು ಬಂದಿದ್ರೆ ಅವು ಸಂಬಂಧಗಳು ಅದೇ ದೂರ ಇರ್ಬೇಕ್ರಿ. ಇವಾಗಲೂ ಸಂಬಂಧ ಅಂದ್ರೆ ಅದಕ್ಕೆ ಬೆಲೆ ಇರುತ್ತೆ. ಮತ್ತು ಈಗ ಎಲ್ಲ ಮನೆಗೆ ಅವ್ರು ಬಂದಿರೋದು ಇವ್ರು ಬಂದಿರೋದು ಅಂದರೆ ನಾಳೆ ಸಂಬಂಧಗಳು ಕೆಟ್ಟಬಿಡ್ತಾವ ಅತ್ತಿಗೆಮ್ಮ. ಅದಕ್ಕೆ ಏನಾಗಲ್ಲ ತಗೋರಿ. ನಾನು ಅವ್ರು ಹೆಂಗೆ ಬೀಗ್ರ, ನಾನು ಹಂಗೆ ಬೀಗ್ರ ಅಂತಂದು ದೂರ ಇರ್ತೀನಿ ಅಷ್ಟೇ. ಅಯ್ಯ ಬಿಡವ, ಅವ್ರಿಗೂ ಗೊತ್ತಾಗಲ್ಲೇನು ತಂಗಿ ಮತ್ತೆ ಕರ್ಕೊಂಬಂದು ಇಟ್ಕೊಂಡಿರ್ತಾರ ಅಂತ ಹೇಳ್ತಾರೆ. ನೀ ಅದನ್ನ ಯಾಕೆ ಹಂಗೆ ಮಾಡ್ತೀವಿ? ಇರ್ಲಿ ಬಿಡು, ಏನಾಯ್ತು, ಇರು ಸುಮ್ಮನೆ ಅಲ್ಲಿ ಒಬ್ಬೇಕಿ ಯಾಕೆ ಪಡಪಾಟ್ಲ ಅನ್ಭವಿಸ್ತೀವಿ? ಬೇಡ ಅತ್ಕಮ್ಮ, ಇವಾಗೇನೋ ಹೊಸದಾಗಿ ಚೆಂದ ಅನ್ಸುತ್ತೆ. ಬರ್ಬರ್ತಾ ಅದ ಕುತ್ತಿಗೆ ಉರ್ಲಾದಂಗೆ ಆಗುತ್ತೆ. ನೋಡಕ್ಕೂ ಬರಲಾರ್ದು ಉಗ್ಳಕ್ಕೂ ಬರಲಾರ್ದಂಗೆ ಆಗುತ್ತೆ. ಬೇಡ, ನಿಮ್ಗೆ ಈಗ ಅರ್ಥ ಆಗಲ್ಲ. ಮತ್ತು ಬರ್ಬರ್ತಾ ಮುಂದೆ ದಿನಗಳು ಕಳೆದಂಗೆ ಆವಾಗ ಏನು ಅನ್ನೋದು ಯಾಕೆ ಹೇಳಿದೆ ಅಂತ ಅರ್ಥ ಆಗ್ತಾವೆ. ಬೇಡವಾ, ನನ್ನ ಮಗಳನ್ನ ಹೆಂಗೋ ಒಂದು ದೊಡ್ಡ ಮನ್ಸು ಮಾಡಿ ತೊಗೊಂಡ್ರಲ್ಲ, ಅದೇ ನನಗೊಂದು ದೊಡ್ಡ ಖುಷಿ. ಅಷ್ಟೇ ಸಾಕು ನನಗೆ. ನಾ ದೂರ ಇದ್ಕೊಂಡು ಪ್ರೀತಿ ನೋಡ್ತೀನಿ. ಆಯ್ತವ, ನಿನ್ನ ಇಷ್ಟ. ಆದ್ರೆ ಅವಾಗ ಹೋಗಿ ಬರ್ಕೊಂತಿರ್ಬೇಕಾ ಮತ್ತೆ? ಅಯ್ಯ, ಮಗಳು ಕೊಟ್ಟಿನಿ ಇಷ್ಟು ದಿವಸದ ಬೇರೆ, ಮತ್ತೆ ಈಗ ಬರ್ಕೊಂತ ಇರ್ತೀನಿ. ಅಣ್ಣ ಹೋಗ್ಬರ್ಲಾ? ಹೋಗ್ಬಾರವ. ಯಾಕ ನೀ ನನ್ನ ಮಾತು ಕೇಳೋವಲ್ಲಿ? ನೀ ಅನ್ನೋದು ಒಂದು ಲೆಕ್ಕ ಕರೆಕ್ಟ್ ಐತಿ. ಆಯ್ತು ಹೋಗ್ಬಾ, ಬರ್ಕೊಂತೀರ. ಹ್ಞೂ ಅಣ್ಣ, ಆದ್ರೆ ನನ್ನ ಅಳಿಯ ಯಾಕೋ ನನ್ನ ಮಗಳನ್ನ ಇಷ್ಟ ಇಲ್ಲ ಅಂತ ಅನ್ಸಾತೈತಿ. ಒಳ್ಳೆನೂ ಅಂದ, ನೀವು ಜುಲುಮೆ ಮಾಡಿ ಕಟ್ಟಿರಿ, ಆಮೇಲೆ ಮುಂದೆ ತಾವ ಹೊಂದ್ಕೊಂಡು ಹೋಗ್ತಾರ ಅಂಥೇಳಿ. ಆತ ನನ್ನ ಮಗಳು ಕುಟ್ಟಾಗ ಚೆಂದ ಬಳೆ ಮಾಡ್ತಾನ ಇಲ್ಲ ಅಂತ ಒಂಥರ ಭಯ ಅಪ್ಪ ನನಗಂತೂ. ಅಲ್ಲಣ್ಣ, ಹೆಂಗೆ ಹೊಂದ್ಕೊಂತಾನಲ್ಲ? ಅಯ್ಯ, ಒಲ್ಲೆನಕ ಪಲ್ಲೆನಕ ಏನು ಸ್ವಾದಟ್ಟಿ ಮಗಳು. ಮತ್ತೆ ಯಾರು ಮಾಡ್ಕೋಬೇಕು? ನಮ್ಮ ಕೈಯಾಗ ನಮ್ಮ ಕಣ್ ಮುಂದೆ ಬೆಳೆದು ನನ್ನ ತಂಗಿ ಮಗಳನ್ನ ಸೊಸಿ ಮಾಡ್ಕೋಬೇಕಂತ ನಾ ಕಾಯ್ಕೊಂಡು ಕುಂತೀನಿ. ಅಲ್ಲ ಅದ್ರಾಗ ನಿನ್ನ ಗಂಡ ಇದ್ದಿದ್ದಂದ್ರೆ ಎಲ್ಲರ ಚಲೋ ವರ ನೋಡ್ಕೊಂಬಿಡು ಅಂತ ನಾನು ನಿಶ್ಚಿಂತೆಗೆ ಇರ್ತಿದ್ದವ. ಆಗ ನಿನ್ನ ಗಂಡನೂ ಇಲ್ಲ, ಮತ್ತು ನೀವು ಒಬ್ಬೇಕಿ ನಿನ್ನ ಮಗಳು ನಾನು ಮನೆ ತೊಗೊಳ್ಳಿಲ್ಲ ಅಂದ್ರೆ ಅದು ಏನಾಗದು? ಆತಂಗ ಸ್ವಲ್ಪ ದಿವಸ ಕೈಯಾಗ ಆಡಿದ ಹುಡುಗಿ ಅಂತಂದು ಏನಾರ ಒಂಚೂರು ಇದು ಮಾಡ್ತಿರ್ತಾನೆ. ಬರ್ತಾ ತಾವ ಹೊಂದ್ಕೊಂತಾವ್. ನೀ ಏನು ಚಿಂತೆ ಮಾಡ್ಬೇಡ. ನಾವು ಅದಿವಿಲ್ಲ, ನಾವು ನೋಡ್ಕೋತೀವಿ, ನೀ ಆರಾಮಿರು. ಅದ ಅಣ್ಣ, ಇದ ಒಂದಿದ್ರ ಮೇಲೆ ಧೈರ್ಯದ ಮೇಲೆ ಹೊಂಟಿ ನೋಡು. ನೀವು ಎದಿರಲ್ಲ, ನಂಗೆ ಯಾ ಚಿಂತೆನೂ ಇಲ್ಲ. ಹೋಗ್ಬರ್ಲ ಅಣ್ಣ, ಮತ್ತೆ ಬಸ್ ತಪ್ಪುತ್ತೆ. ಈಗ 1 ಬಸ್ ಐತೆ, ಮತ್ತೆ ಹೋಗಿ ಊರು ಮುಟ್ತೀನಿ. ಇಲ್ಲ ಅಂದ್ರೆ ತಪ್ತಾರೆ, ಮತ್ತೆ 4ಕ್ಕೆ ಮತ್ತೆ ಬಸ್ ಇರೋದು. ಆಯ್ತು ಬರವ, ನಾನು ಬರ್ತೀನಲ್ಲೇ ಬಸ್ ಸ್ಟ್ಯಾಂಡಿಗೆ. ನಡಿ, ನಿನ್ನ ಬಸ್ ಹಚ್ಚಿ ನಾನು ಸ್ವಲ್ಪ ಕೆಲಸ ಇತ್ತು, ಹೊಲ ಕಡೆ ಹೋಗ್ಬರ್ತೀನಿ. ನಡಿ. ಅದಕ್ಕೆಮ್ಮ ಹೋಗಲ್ರಿ? ಅಯ್ಯ ಅನ್ಸವ, ಹಂಗೆ ಖಾಲಿ ಹೋಗ್ತೇನೆ. ಹಂಗೆ ಹೋಗ್ಬಿಡ್ತೀನಿ ನಾನು. ಮದ್ವೆಯಾಗ ಮಾಡಿಸಿದ್ದು ಉಂಡಿ, ಆಮೇಲೆ ಅವು ಎಲ್ಲ ಜಗ್ಗದವು ಎಲ್ಲ ತಗೋ. ಅಲ್ಲೇ ಉಣ್ಯಾಗ ಒಂಚೂರು ಎಲ್ಲರಿಗೂ ಹಂಚು. ಮತ್ತೆ ಪಾಪ ಮಗಳದು ಅಂತಂದ್ರೆ ಎಲ್ಲ ಕೊಡಾಕ ನಿನಗೂ ಖುಷಿ ಆಗುತ್ತೆ. ಉಣ್ಯಾಗೆಲ್ಲ ಕೇಳ್ತಾರೆ. ಕೊಡು, ತೊಗೊಂಡು ಹೋಗ್ಬಾ. ಎಷ್ಟೊಂದು ಹಂಗೆ ಉಳ್ದವು, ಒಯ್ ಬಾ. ಹಾಂ ಬರ್ರಿ ಅತಿ ಮರ ಕಟ್ಟಿಕೊಡು ಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿಂದ ಇದ್ರೊಳಗೆ ಈ ಚಾನಲ್ ಒಳಗೆ ಇದು ಒಂದು ಸ್ಟೋರಿನ ಹಾಕಕತ್ತೀನಿ ರೀ. ಅದು ಇನ್ನೊಂದು ಹಾಕಿದ್ನಲ್ರಿ, ಸೊಸೆ ಕಳ್ಳಿ ಅತ್ತೆ ಮಳ್ಳಿ ಅಂತೇಳಿ. ಅದ್ರ ಜೊತೆಗೆ ಇದು ಒಂದು ಇದು ನೆಗೆಣ್ಯರ್ದು ಕತೆ ಇದು. ಯಾಕಂದ್ರೆ ಇದ್ರೊಳಗೆ 3 ಮಂದಿ ಮಕ್ಳು ಇರ್ತಾರೆ ರೀ ನಮ್ಮಿಬ್ಬರಿಗೆ. 3 ಮಂದಿ ಒಳಗೆ ಇಬ್ಬರು ಸಿಟಿ ಒಳಗೆ ಓದ್ತಿರ್ತಾರೆ ರೀ. ಅವರು ಇಲ್ಲೇ ಇರ್ತಾರೆ ರೀ. ಆದ್ರೆ ಸಿಟಿ ಸೊಸೆಯನ್ನ ಮಾಡ್ಕೊಂಬರ್ತಾರೆ, ಅಂದ್ರೆ ಏನು ಪ್ಯಾಟರ್ನರ್ ಮಾಡ್ಕೊಂಬಂದಿರ್ತಾರೆ ರೀ. ಒಬ್ಬ ಮಗಗೆ ಕಡೆ ತಟ್ಟಿಗೆ ನಮ್ಮ ಈಗ ಓದ್ಲಲ್ರಿ ನಮ್ಮ ನಾದ್ನಿ, ಆಕಿ ಮಗಳು ಮಾಡ್ಕೊಂಡಿರ್ತೀವಿ ರೀ. ಆಕಿಗೆ ಹಳ್ಳಿ ಒಳಗೆ ಇರ್ತಾಳೆ, ಅಷ್ಟೇನು ಸಿಟಿ ಥರ ಏನು ನಾಲೆಜ್ ಇರಲ್ಲ. ಹಾಗಾಗಿ ಸಿಟಿ ಸೊಸರಿಗೂ ಆಮೇಲೆ ಈ ನಮ್ಮ ಹಳ್ಳಿ ಸೊಸೆಗೂ ಹೊಂದಾಣಿಕೆ ಆಗುತ್ತೆ ಇಲ್ಲ ನೀವೇ ನೋಡ್ರಿ. ಆದ್ರೆ ಇದನ್ನ ನೋಡಿ ಹಂಗೆ ಸುಮ್ಮನೆ ಕುಂದ್ರಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಾಮೆಂಟ್ ಮಾಡಿರಿ. ಮತ್ತು ಹೆಂಗೈತಿ ಸ್ಟೋರಿ ಅಂತೇಳಿ ಯಾರು ನಮ್ಮ ಹೊಸ ಚಾನಲ್ ಇದನ್ನು ಹೊಸದಾಗಿ ನೋಡಕತ್ತವ್ರಿಗೆ ಎಲ್ಲರಿಗೂ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅಂದರೆ ನಾನು ಹಾಕೋ ವಿಡಿಯೋ ನಿಮ್ಗೆ ಮುಟ್ಟುತ್ತೆ, ನೀವು ನೋಡೋಕ್ಕಾಗತ್ತೆ. ಪಾಪ ನಮ್ಮ ತಂಗಿ ಗಂಡನ ಕುಟ್ಟಾಗೂ ಚೆಂದಾಗಿ ಸುಖದ ಜೀವನ ಮಾಡಲಿಲ್ಲ. ಗಂಡ ನೋಡಿದ್ರೆ ನಮ್ಮನೆ ಕುಡಿದು ಕಡೆ ಸತ್ತ ಹೋತು. ನಮ್ಮ ತಂಗಿ ಏನಂತ ಮಾಡಿಕೊಟ್ನೋ ಗೊತ್ತಾಗಲಿಲ್ಲ. ಅಲ್ಲ, ಮಾಡೋ ಮುಂದೆ ಚಲೋನ ಇದ್ದ ಮಾಡ್ಕೊಂಡಾಗ ಆಮೇಲೆ ಈ ದೋಸ್ತರದಾರಲ್ಲ ಸುಡುಗಾಡ ಊರಾಗ, ಅವರೆಲ್ಲ ಚಟ ಕಲಿಸಿ ಹಿಂಗಾತು ನನ್ನ ತಂಗಿ ಜೀವನ. ಹೇಳ್ಬಿಡು, ಈ ಮಗಳನ್ನಾರ ಮಾಡ್ಕೊಂಡಿದ್ದಲ್ಲ, ಮಗಳು ಚೆಂದ ನೋಡ್ಕೊಂಡ್ರೆ ಸಾಕು, ನಮ್ಮ ತಂಗಿ ಖುಷಿ ಆಗುತ್ತೆ. ಮಗಳ ಹೋಗಿ ಬರ್ತೀನವ, ಆರಾಮಿರ. ನಂಗೆ ಫೋನ್ ಹಚ್ಕೊಂತೀರಾ ಮಗಳ? ಯವ್ವ ಹೋಗ್ಬೇಕೇ ಇರ್ತೀವಿ. ನೀನು ಏನಾರಿದ್ರೆ ನಂಗೆ ಫೋನ್ ಹಚ್ಚು, ದಡ್ಗಂತ ಬಂದ ಬಿಡ್ತೇನೆ. ಆದ್ರೆ ನೀವು ಹುಷಾರ. ಗುಳಿಗೆ ಅದಾವಲ್ಲ, ಗುಳಿಗೆ ತಗೋ. ಹೊಲಕ್ಕೆ ಕೆಲಸಕ್ಕೆ ಎಲ್ಲಿಗೂ ಹೋಗ್ಬೇಡ. ನೀನು ನೀನು ಫೋನ್ ಹಚ್ಕೊಂತೀರ. ನನ್ನ ಬಿಟ್ರಕ್ಕಾಗೋಲ್ತವ ನನಗೆ. ಎಲ್ಲ ಇದ್ಬಿಡು ನನ್ನ ಜೊತೆಗೆ.
ನೋಡವ್ವ, ನಾವು ಅದನ್ನ ಹೇಳಕತ್ತೀವಿ, ಒಟ್ಟೆ ಮಾತಾ ಕೇಳವಲ್ ನಿಮ್ಮವ್ವ. ಇಲ್ಲೇ ಇರಂದ್ರೆ ಒಲ್ಲೆ ಅಂತ ಹೊಂಟ ಓಡು. ಯವ್ವ, ಇದ್ದು ಬಿಡುವೆ ಇಲ್ಲೇ. ಇಲ್ಲವ ಮಗಳ, ಹಂಗಿರ್ಬಾರ್ದಿಲ್ಲ. ನಾನು ಹೆಂಗಿರ್ಬೇಕು ಹಂಗಿದ್ರನ ಮರ್ಯಾದೆ. ಮತ್ತು ನಿಮ್ಮವ್ಗ ಮರ್ಯಾದೆ ಇಲ್ದಂಗೆ ಬೇಕನ? ಸರಿ, ನೀ ಏನು ಬೇರೆ ಮಂದಿ ಮನೆಗೆ ಅದೇನು? ನಿಂಗೆ ಸ್ವಂತ ಮಾವ, ಸೋದರ ಮಾವ ಮತ್ತು ಅತ್ತಿ ಯಾರು ಬೇರೆ ಯಾರನ? ನನಗೂ ಹಾಗೆ ನಾನು ಅನ್ಕೊಳ್ತವ. ನೀನು ಬಿಟ್ಟಿರೋದೊಂದ ನೋವು ಬಿಟ್ರೆ ಯಾ ಚಿಂತಿಲ್ಲ ನೋಡು. ನನ್ನ ಮಗಳು ಆರಾಮಿರ್ತಾಳ ಅತ್ತಿ ಮಾವನ ಅಂತಲೇ. ಮೊದಲು ಹೆಂಗೆ ನೀ ಇಲ್ಲಿ ಸಾಯಿಲ್ದಾಗ ಬರ್ತಿದ್ದಲ್ಲ ಹಂಗೆ ಇರ್ತಾಳ ಅಂತ ಅನ್ಕೊಂತೀನಿ. ಬಿಟ್ರೆ ನನಗೇನು ಬೇರೆ ನೋವಿಲ್ಲ. ಫೋನ್ ಹಚ್ಕೊಂತಿರು ಒಂದು ಸ್ವಲ್ಪ ದಿವಸ, ಆಮೇಲೆ ತಾನೇ ಎಲ್ಲ ಹಂಗೆ ರೂಢ ಆಗುತ್ತೆ. ಮತ್ತೆ ಗೊತ್ತಾಗತ್ತವ, ಬಸ್ ಬರುತ್ತೆ. ಹೋಗ್ಬರ್ಲಾ ಮಗ? ಏನ ಮೀನಾ, ನೋಡ್ದೇನೆ ಈಕೆ ವಯ್ಯಾರನ ಒಬ್ಬ ಗಳಗಳಗಳಗಳ ಅಂತ ಹತ್ತು ಗಂಗಮ್ಮನ ಸುರ್ಸಕತ್ತಾಳ. ನಾವೆಲ್ಲ ಹಿಂಗಳಿಲ್ಲಪ್ಪ. ಅದೇನು ಕ್ಯಾಶುವಲ್ ಆಗಿ, ಅದೇನು ಗಂಡನ ಮನೆ ಅಂದ್ರೆ ದೊಡ್ಡ ನಿಧಾನ. ಇಲ್ಲೇನು ನಮ್ಗೇನು ಯಾರ ಗುಂಡಿಟ್ಟು ಹೊಡಿತಾರ? ಯುದ್ಧ ಮಾಡಕ್ಕೆ ಬಂದಿವೆ, ಜೀವನ ಮಾಡಕ್ಕೆ ಬಂದಿವಿ. ಯಾಕೆ ಬೇಕು? ನಮ್ಮ ಗಂಡ್ರೆ ನಮ್ಮ ಮಾತು ಕೇಳ್ಕೊಂಡ್ರೆ ಹೊತ್ನಾಗ ಅಂಜಿಕೆನ ನಮ್ಗೆ ಏನಿಲ್ಲಪ್ಪ. ಎಷ್ಟಾಗಲಿ ಹಳ್ಳಿವಲ್ಲ ನಾವು. ಹಳ್ಳಿಯಕ್ಕೆ ಏನು ನಾಲೆಜ್ ಇರುತ್ತೆ? ಆಗ ಗಂಡನ ಮನೆ ಅಂದ್ರೆ ಏನೋ ಒಂದು ನರಕದಾಗ ಹೋಗ್ತೀವಿನೋ ಅನ್ನಂಗೆ ಆಗಿರ್ತೈತಿ. ಅದಕ್ಕೆ ಅಳ್ತಾವು. ನನ್ನಂತೆಗೆ ನಾನು ಹಿಂಗೆ ಸ್ವಂತ ಅತ್ತಿ ಮಾವಾಗಿದ್ರೆ ನಾನು ಅಳಕ್ಕೆ ಹೋಗಿದ್ದಿಲ್ಲ. ಆಮೇಲೆ ಮೇಲತ್ತು ನಾನು ಹತ್ತು ಬಂದಿಲ್ಲಪ್ಪ. ಆರಾಮ್ ನಮ್ಮ ಮಮ್ಮಿ ಪಪ್ಪಾಗೆಲ್ಲ ಟಾಟಾ ಬಾಯ್ ಬಾಯ್ ಮಾಡಿ ಖುಷಿ ಅಂತ ಬಂದೀನಿ. ಯಾಕಂದರೆ ಇದು ಒಂದು ಜೀವನ, ಅದಕ್ಕೆ ಯಾಕೆ ಅಳಬೇಕು? ಏನು ಯಾರ ಮನೆಗೆ ಹೋಗ್ಲಾರ್ದ ಇವತ್ತು ದೊಡ್ಡ ಮನೆಗೆ ಹೊಂಟಿವೆ ನಂಗೆ. ಇವೆಲ್ಲ ನಾಟಕ ನಂಗೆ ಇಷ್ಟ ಆಗಲ್ಲ ನೋಡು ಮಾನ್ಯ ಅಕ್ಕ. ಸರಿ ಮಗಳ, ಇದು ಮೀನಾ ಮಾನ್ಯ. ಹಾಂ ಹೇಳ್ರಿ ಅಮ್ಮಾರ. ಏನಿಲ್ಲವ, ನನ್ನ ಮಗಳು ಒಬ್ಬಕ್ಕೆ ಹುಟ್ಟಿದ್ಲು. ಅಣ್ಣನ ಹುಟ್ಟಲಿಲ್ಲ, ತಂಗಿ ಹುಟ್ಟಿಲ್ಲ, ಅಕ್ಕ ಹುಟ್ಟಲಿಲ್ಲ. ಒಂದು ಹುಡುಗಿ ಹುಡ್ತು, ಅವರಪ್ಪ ತೀರ್ಕೊಂಡ್ಬಿಟ್ಟ. ನನಗೆ ಈಕಿನ ಗಂಡು ಮಗನು ಈಕಿನ, ಹೆಣ್ಮಗಳು ಈಕಿನ. ನನಗೆ ಆಕೆಗೆ ಒಂದು ಕೊರಗಿತ್ತು, ಯಾರು ಹಿಂದೆ ಮುಂದೆ ನನಗಿಲ್ಲ ಅನ್ನೋದು. ಅದು ನೋಡು, ಇವತ್ತು ನೀವು ಅದಿರಿ ಇಬ್ಬರು ಅಕ್ಕನಾರು ಸಿಕ್ಬಿಟ್ಟಿರಿ ಆಕೆಗೆ. ಆಕೆ ಏನಾರ ಸಣ್ಣಕ್ಕೆಲ್ಲ ತಿಳಿಲಾರ್ದಂಗೆ ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕ್ಕೊಂಡು ಆಕಿನ ಚೆಂದಾಗಿ ನೀವು ಒಂದು ಸ್ವಲ್ಪ ತಿಳಿಸಿ ಹೇಳ್ಕೊಡ್ರಿ, ಕಲಿತಾಳ. ಆಕೆ ಕೊಟ್ಟ ಚೆಂದಾಗಿ ಇರವ. ನಿಮ್ಮ ತಂಗಿಯಲ್ಲ ಸಣ್ಣಕ್ಕೆ. ಹಾಂ ಅಮ್ಮ, ನೀವೇನು ಚಿಂತೆ ಮಾಡಬೇಡ್ರಿ, ನಾವೆಲ್ಲ ನೋಡ್ಕೊತೀವಿ ತಗೋರಿ. ಅಣ್ಣ, ಅತ್ತಿಗೆಮ್ಮ, ರಾಜು ರಾಮು ರಾಕೇಶಿಗೆ ಹೇಳ್ತೀಯ? ಹಂಗೆ ನಾನು ಅಳಿಯಾಗ ರಾಜುಗ ಚೆಂದಾಗಿ ನೋಡ್ಕೊಂತ ಹೇಳಮ್ಮ. ಅತ್ತಿಗೆಮ್ಮ, ನಿಮ್ಮನ್ನ ನಂಬೀನಿ ಅಣ್ಣ. ನಾನು ನಿಮ್ಮನ್ನ ನಂಬಿ ಊರು ಹೊಂಟಿನಪ್ಪ. ಅಲ್ಲ, ನೀನು ಹಿಂಗೆ ಅಳದೆ ಅದಕ್ಕೆ ಅಂತಾನೆ. ನೀನು ಬೇರೆ ಮಂದಿ ಮನೆಯಾಗ ಬಿಟ್ಟು ಹೊಂಟೀನಿ. ಯಾಕೆ ಇಷ್ಟ ಆತಿ ನಮಗೆ ಗೊತ್ತಾಗಲ್ತು. ನಾ ಹುಡುಗಿನ ಅಳ್ಸಕತ್ತಿ ಸುಮ್ಮನೆ. ಹೋಗ್ಬು ಬಸ್ ಹೊತ್ತಿ ಹಿಂಗೆ ನಿಂತಂಗೆಲ್ಲ ಹಿಂಗೆ ಇಬ್ಬರು ತಾಯಿ ಮಗಳು ಹತ್ಕೊಂತ ನಿಂದಿರ್ತಾರೆ. ಕರ್ಕೊಂಡು ಹೋಗ್ರಿ ನೀವು ಸುಮ್ಮನೆ. ಬಾರ್ವ ತಂಗಿಯಮ್ಮ ಬಾ. ಸೀತಾ ಬರ್ಲಾ ಮಗಳ? ಹ್ಞೂ ಅವ್ವ, ನಾ ಹೇಳಿದ್ ಮರಿಬೇಡ, ಗುಳಿಗೆ ಮಾತ್ರ ಮರಿಬೇಡ. ನಂಗೆ ಫೋನ್ ಹಚ್ಕೊಂತಿರು. ಬರ್ತೀನಿ ಅತ್ತಿಗೆಮ್ಮ. ಅವ್ವ ಅಯ್ಯೋ ಬಾರೆ, ಒಳಗೆ ಹೋಗೋಣ. ಇವ್ರ ನಾಟಕನೇ ನೋಡೋಕ್ಕಾಗಲ್ಲ ತನ್ನಿಂದ. ಒಳಗೆ ಹೋಗಿ ಟಿವಿ ಹಚ್ಕೊಂಡು ಯಾವುದೋ ಇವತ್ತು ಪಿಕ್ಚರ್ ಹಾಕಿದ್ರು. ಹಾಂ, ಪುಷ್ಪಟ್ಟು ಹಾಕ್ಯಾರ, ನಡಿ ನೋಡೋಣ. ಹೊಚ್ಚೊಡಗಿ ಅಲ್ಲ, ಯಾಕೆ ಇಷ್ಟ ಆಗ್ತಿದ್ದಿ? ನೀ ಏನು ಬೇರೆ ಅದೇನೆ? ನಾನಿಲ್ಲ ನಿನಗೆ. ಸಣ್ಣ ಹುಡುಗಿದ್ದಾಗಿದ್ರೆ ನೀನು ಜೋಪಾನ ಮಾಡಿನವ. ಏನು ಮಂದಿ ಬೇರೆ ಯಾರ್ದ ಮನೆ ಬಂದಿರ್ಗತ್ತೆ ಅಳ್ತಿದ್ದಿ. ನಿಮ್ಮ ಮಾವನ್ ಗೊತ್ತಿಲ್ಲ ನಿನಗೇನು? ಆತನ ಕೊಟ್ಟಾಗ ಆಟ ಆಡ್ಕೊತ ಇದ್ದಿ, ಮಾವ ಮಾವ ಅಂತ ಹಿಂದಿಂದ ಕಾಡ್ಸ್ಕೊತ ಇದ್ದಿ. ಮತ್ತೆ ಇಲ್ಲಿ ಯಾರು ಬೇರೆ ಅದಾರೆ? ಆಮೇಲೆ ನನಗಣ್ಣ ನಿಮ್ಮ ದೊಡ್ಡ ಮಾವ ಆತ ಅಂತ ಬಿಡು, ನೀನು ಎತ್ತಿ ಆಡ್ಸನ. ನಿನ್ನಂತೂ ಬೈದ್ರೆ ನನಗೆ ಬೈತಾನ. ಅಷ್ಟು ಮುದ್ದು ಮಾಡ್ತಾನೆ. ನಮ್ಗೆ ಹೆಣ್ಣೋಡ್ರಿಲ್ಲ ಆಕಿನ ನನಗೆಲ್ಲ ಅಂತಿದ್ದ. ಮತ್ತೆ ಯಾಕೆ ಚಿಂತೆ ಮಾಡ್ತೀವಿ? ಯಾಕೆ ಹೇಳ್ತಿದ್ದಿ? ಹೋ, ಏನಾರ ತಿನ್ನು. ತಿಂದೇ ಇಲ್ಲ ಮುಂಜಾನೆ ಅಂತ ನಿಮ್ಮ ಮಕ್ಕಳು ಅಂತಂದು. ಬಾ, ನಾನು ನಾಷ್ಟ ಮಾಡಿದ್ನಲ್ಲ, ನಾನು ತಿನ್ನಿಸ್ತೀನಿ ಬಾ ನಿಂಗೆ. ಬೇಡತ್ತಿ, ನಾನು ಎಲ್ಲ ತಿಂತೀನಿ. ನೀ ತಿನ್ನೋದ ನಂಗೆ ಗೊತ್ತೈತೆ, ನೀ ತಿನ್ನಂಗಿಲ್ಲ. ಬಾ ಒಂಚೂರು ಬೈ. ಇಲ್ಲಾಂದ್ರೆ ನಿಂಗೆ ಇಷ್ಟ ಅಲ್ಲ, ಶಾವಿಗೆ ಪಾಯಸ ಮಾಡ್ಕೊಡ್ತೀನಿ ಬೈ. ಮೀನಾ, ನೋಡ್ದೇನ ಅಣ್ಣನ ಮಗಳು ಅಂತಂದು ಆಕಿನ ಎಷ್ಟು ತಲೆ ಮೇಲೆ ಇಟ್ಕೊಂತಾರ. ಆಕಿ ಕೇಳಿದ್ದ ಅಂತ ಅಲ್ಲ, ಮುದ್ದೆ ಕತ್ತಿಗಳ ಇನ್ನ ತುತ್ತು ಮಾಡಿ ತಿನ್ನಿಸ್ತಾಳ ಅಂತ. ನೋಡಿದೆ, ನಾವೇನು ಲೆಕ್ಕಕ್ಕ ಇಲ್ಲನ ಹಂಗಿದ್ರೆ. ಹಿಂಗಾದ್ರೆ ನಮ್ಮ ಈ ಮನ್ಯಾಗ ಏನು ಕೆಲ್ಸಕ್ಕೆ ಬರ್ಲಾರ್ದಾಗತ್ತೆ. ಈ ಮನೆ ನಾವೇನು ಸ್ವಸ್ಥ ಇದ್ದು ಇಲ್ದಂಗೆ. ಹೌದು ಮಾನ್ಯಕ್ಕ, ನಾವು ಅತ್ತಿ ಕಾಟಿಲ್ಲ ಅಂದ್ರೆ ಏನು ನೆಗ್ನೇನರ್ ಕಾಟ ನಮ್ದಿರುತ್ತೆ. ಈಕಿನ ಹಿಂಗೆ ಮಾಡೋದು ಬೇಡ. ನಮ್ಮ ಸಿಟಿ ವರ್ಷ ತೋರ್ಸೋನಿಕಿಗೆ. ಮೊದಲೇ ಹಳ್ಳಿ ಗುಗ್ಗು, ಏನೂ ಅರ್ಥ ಇಲ್ಲ ಮಣ್ಣಿಲ್ಲ. ಈಕಿನ ಹಂಗೆ ಅಸಹ್ಯ ಮಾಡ್ಕೊಂಡು ತಡಿರ್ಬೇಕು ನೋಡು. ಆಕಿ ನಾವು ಮಾಡೋ ಅಸಹ್ಯ ನೋಡಿ ಸಾಕಾಗಿ ಮನೆ ಬಿಟ್ಟು ಹುಡುಗಿರ್ಬೇಕು. ಅಷ್ಟಲ್ಲಕ್ಕ, ನಮ್ಮ ಐದನಗನೂ ಆಕೆ ಇಷ್ಟ ಇಲ್ಲ. ಸುಮ್ಮನೆ ಅತ್ತಿ ಮಗಳು ಅಂತಂದು ಇವರ ನನ್ನ ತಂಗಿ ಮಗಳನ್ನ ಮಾಡ್ಕೊಳ್ಳ ಅಂದ್ರೆ ನೋಡಂತಂದು ಜುಲ್ಮಿ ಮಾಡಿ ಮದುವೆ ಮಾಡ್ಯಾರ. ಅದಕ್ಕೆ ಇಷ್ಟನೇ ಇಲ್ಲ ನೋಡಿ. ಮದುವೆಗೆ ಆಕಿನ ಸ್ವಲ್ಪನೂ ಮಕ್ಕ ನೋಡಿಲ್ಲ ಆತ. ಒಂಥರ ಕಾಟಾಚಾರ. ಕೈಗೆ ಬಂದ ಮೇಲಾದರೂ ಒಂಚೂರು ಅಕ್ಕಿ ಕೂಟ ಮಾತಾಡಲ್ಲ, ನಿಂದ್ರಲ್ಲ. ಆಕಿ ಮಾತಾಡ್ಸಿದ್ರು ಮುಖ ಕೊಟ್ಟು ನೋಡೋದೇ ಇಲ್ಲ. ಅಷ್ಟು ಸಿಟ್ಟು ಮಾಡ್ತಾನೆ ಆಕಿ ಮೇಲೆ. ಮತ್ತು ಆ ಗಂಡನೇ ಸಪೋರ್ಟ್ ಇಲ್ಲ ಅಂದಮೇಲೆ ಯಾರಕ್ಕೆ ನೋಡಿ ನೋಡ್ತಾರೆ? ನಾವು ಸುಮ್ಮನಿರು, ಅಸಹ್ಯ ಅಂದ್ರೆ ಅಸಹ್ಯ ಮಾಡೋಣ.